ರೆಡಿ ಇದೆ, ಕೇಕ್ ಕಟ್ ಮಾಡೋದಂತೆ ಬಾಕಿ. ಅಲ್ಲ ಕಣೋ, ನಿಮ್ಮಪ್ಪನೇ ಬರ್ದೆ ಹೇಗೆ? ಹೌದಲ್ಲ, ನಾನು ಗಮನಿಸಲೇ ಇಲ್ಲ. ಮಾವನ ಅವಾಗಲೇ ಕರೆದ್ಬಿಟ್ಟು ಬಂದೆ, ಏನು ಮಾಡ್ತಾ ಇದ್ದಾರೋ ಏನು. ನಾನು ಹೋಗ್ಬಿಟ್ಟು ಕರ್ಕೊಂಡು ಬರ್ತೀನಿ ರೀ. ಅಮೃತ, ನೀನು ಹೋಗ್ಬೇಡ, ನಾನೇ ಹೋಗ್ತೀನಿ. ಅಜ್ಜಿ, ಮೊದಲೇ ನೀವು ಕಾಲು ನೋವು ಅಂತ ಹೇಳ್ತಾ ಇರ್ತೀರಾ, ಸುಮ್ಮನೆ ಯಾಕೆ ಆಯಾಸ ಮಾಡ್ಕೋತೀರಾ? ನಾನು ಹೋಗ್ಬಿಟ್ಟು ಕರೆದ್ಬಿಟ್ಟು ಬರ್ತೀನಿ. ನೋಡು, ಆಯಾಸ ಆದರೆ ನನಗಾಗತ್ತೆ, ನಿನ್ಗಲ್ವಲ್ಲ. ಈ ಮನೇಲಿ ಯಾರು ನನಗೆ ಎದುರು ಮಾತಾಡಬಾರ್ದಷ್ಟೇ. ಅಮೃತ, ನೀನು ಅನ್ಕೊಂಡ್ರೆ ಯಾಕೆ ಜಮದಗ್ನಿ ಮುನಿ ಥರ ಆಡ್ತಾಳು ಈ ತ್ರಿವೇಣಿ ಗೊತ್ತಿಲ್ಲ. ಜಮದಗ್ನಿ ಆಗಲಿ ದುರ್ವಾಸ ಮುನಿ ಆಗಲಿ, ಇನ್ನು ಎಷ್ಟು ದಿನ? ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಅಂತ್ಯ ಆಡ್ತೀನಿ. ವಿಷ್ಣು ಅದು ಹೇಗೆ ಹೊರಗೆ ಬಂದ? ಅವನು ನನ್ನನ್ನು ನೋಡಿದ್ರೆ ನನ್ನ ಮೇಲೆ ಇನ್ನೂ ಕೋಪದಲ್ಲೇ ಇದ್ದಾನೆ ಅನ್ಸತ್ತೆ. ರುದ್ರ, ಯಾಕೆ ನನ್ನ ರೂಮಿಗೆ ಬಂದೆ? ಯಾಕೆ ಭಯ ಆಗ್ತಾ ಇದೆಯಾ? ಭಯನ? ನನಗ್ಯಾಕೆ ಭಯ? ಭಯ ಪಡುವಂಥ ತಪ್ಪನ್ನ ನಾನೇನು ಮಾಡಿದ್ದೀನಿ? ಓ, ತಪ್ಪು ಮಾಡೇ ಇಲ್ವಾ ನೀನು? ಇಲ್ಲ. ನೀನು ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೋ. ಅಣ್ಣ ತಂದೆಗೆ ಸಮಾನ ಅಂತಾರೆ, ಆದರೆ ನೀನು ನನಗೆ ಮೋಸ ಮಾಡಿ ನಾಗಮಣಿನ ವಶಪಡಿಸ್ಕೊಂಡೆ. ಹೋಗ್ಲಿ ಅಂದರೆ ಅಷ್ಟಕ್ಕೆ ಸುಮ್ಮನಾದ ನೀನು? ಇಲ್ಲ, ನನ್ನನ್ನು ನನ್ನ ಹೆಂಡತಿ ಮಕ್ಕಳಿಂದ ದೂರ ಮಾಡಿದೆ, ಅಮ್ಮನಿಂದ ದೂರ ಮಾಡಿದೆ. ನೋಡು, ನೀನು ನನ್ನ ತಮ್ಮ ಆಗಿರೋ ಕಾರಣಕ್ಕೆ ಸಮಾಧಾನದಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ಆ ನಾಗಮಣಿಯನ್ನ ಕೊಟ್ಟುಬಿಡು. ಇಲ್ಲ. ನೋಡು, ನಿನ್ನ ಹಠ ನಿನಗೆ ಒಳ್ಳೇದು ಮಾಡುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಬದಲಿಗೆ ಅದು ನಿನ್ನ ಸಾವಿಗೆ ನಾಂದಿ ಹಾಡುತ್ತೆ. ನೀನು ಏನೇ ಹೇಳಿದ್ರೋ ನನ್ನ ಹತ್ರ ನಾಗಮಣಿ ಇಲ್ಲ ಇಲ್ಲ ಇಲ್ಲ. ನೀನು ಹೇಳೋ ಸುಳ್ಳು ನನ್ನ ಬದುಕೆ, ನನ್ನ ಮೂರ್ಖ ಅಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇರೋದು. ನಿನ್ನಂಥ ಬಂಡಿಗೆಟ್ಟವನಿಗೆ ಏನು ಶಾಸ್ತಿ ಮಾಡಬೇಕು ಅಂತ ನನಗೆ ಗೊತ್ತು. ಬೇಡ ಬೇಡಣ, ನನ್ನ ಮಾತನ್ನು ಕೇಳೋ. ಏಯ್, ನೀನು ಯಾವತ್ತು ನನಗೆ ದ್ರೋಹ ಮಾಡಿದೆಯೋ ಅವತ್ತೇ ಈ ಭೂಮಿ ಮೇಲೆ ಬದುಕೋ ಹಕ್ಕನ್ನು ಕಳ್ಕೊಂಡೆ. ಗರುಡದೇವ, ನಮ್ಮೂರಿಗೆ ಬಂದು ನಿನ್ನನ್ನು ಅಪವಿತ್ರ ಮಾಡಿ ನಿನ್ನ ವಿಗ್ರಹ ಭಿನ್ನ ಆಗೋದಕ್ಕೆ ಕಾರಣ ಆದ ಆ 2 ನಾಗಗಳ ಸಾವಿಗೆ ನಾಂದಿ ಹಾಡೋದಕ್ಕೆ ಕಂಕಣ ಕಟ್ಟಿ ನಿಂತಿದ್ದೀನಿ.
ಈ ಕಾರ್ಯದಲ್ಲಿ ನನಗೆ ಯಶಸ್ಸು ಸಿಗೋ ಹಾಗೆ ಮಾಡಿ ನನ್ನ ಆಶೀರ್ವದಿಸು ತಂದೆ. ನೋಡು ಶತ್ರುಘ್ನ, ನಾನು ನಿನಗೊಂದು ಬೀಜ ಮಂತ್ರವನ್ನು ಹೇಳಿಕೊಡ್ತೀನಿ. ತುಂಬಾ ಏಕಾಗ್ರತೆಯಿಂದ ನಿಷ್ಠೆಯಿಂದ ಅದನ್ನು ಜಪಿಸಬೇಕು. ಪ್ರತಿ 1008 ಸಲ ಜಪಿಸಿದ ಮೇಲೆ ನೀನು ನನಗೆ ತಿಳಿಸ್ಬೇಕು. ಆಗ ನಾನು ನಿನಗೆ ಈ ವನಸ್ಪತಿ ಇರುವ ಎಣ್ಣೆಯನ್ನು ಕೊಡ್ತೀನಿ. ನೀನು ಅದನ್ನ ಈ ಹೋಮಕುಂಡಕ್ಕೆ ಹವಿಸ್ಸಾಗಿ ಅರ್ಪಿಸಬೇಕು. ಈ ಎಣ್ಣೆ ಪಂಚಭೂತಗಳಲ್ಲಿ ಲೀನವಾಗಿ ಆ ನಾಗಿಣಿ ಎಷ್ಟೇ ಮೈಲಿ ದೂರದಲ್ಲಿದ್ರೂ ಸಹ ಅವಳನ್ನ ಬಾಚೋದಕ್ಕೆ ಶುರುವಾಗುತ್ತೆ. ಹಾಗೆ ಈ 108 ಮಡಿಕೆಗಳ ಎಣ್ಣೆಯನ್ನು ಹೋಮಕುಂಡಕ್ಕೆ ಸುರಿದಾಗ ಅವಳು ಎಲ್ಲೇ ಇದ್ರೂ ನನ್ನ ಮೂಲ ಸ್ಥಳಕ್ಕೆ ಬಂದು ಬಂದಿಯಾಗ್ತಾಳೆ. ಆಗ ನೀನು ಅವಳನ್ನ ಬಲಿ ತಗೋಬಹುದು. ಏನೋ ಮಾಡಕ್ ಹೊಟ್ಟಿದ್ಯಾ ನೀನು? ಏನ್ ಮಾಡಕ್ ಹೊಟ್ಟಿದ್ಯಾ? ಇವ್ನು ಯಾಕೋ ನಿನ್ ಕೊಲ್ಲೋದಕ್ಕೆ ಬಂದಿದ್ದಾನೆ? ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಕಾರಣ ಇಲ್ಲದೆ ನಿನ್ ಕೊಲ್ಲೋದಕ್ಕೆ ಬರುತ್ತೆ. ಇವನ್ಗೇನಾರು ಹುಚ್ಚ? ಅದನ್ನ ನೀನೇ ಅವ್ರನ್ನ ಕೇಳ್ಬೇಕು. ನೋಡು, ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡಕ್ ಹೋಗ್ಬೇಡ. ಅಮ್ಮ, ನಾನು ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇಲ್ಲ. ಇವ್ನು ಯಾಕೆ ಕೊಲ್ಲೋದಕ್ಕೆ ಬಂದಿದ್ದೋ ದೇವರಣೆಗೂ ನನಗೆ ಗೊತ್ತಿಲ್ಲ. ವಿಷ್ಣು, ನಿಜ ಹೇಳು, ಇವನ್ನ ಯಾಕೆ ಕೊಲ್ಲಕ್ ಹೊಟ್ಟಿದ್ದೆ? ಇವನಂತ ತಪ್ಪು ಏನ್ ಮಾಡಿದ್ದಾನೆ? ನಾನು ರುದ್ರನ್ ಕೊಲ್ಲೋದಕ್ಕೆ ಹೋಗಿದ್ನ. ಅಲ್ಲ ಪಾಪ, ಕೊಲ್ಲುವಂತ ತಪ್ಪು ಅವನೇನ್ ಮಾಡಿದ್ದಾನೆ? ನಾನ್ಯಾಕೆ ರುದ್ರನ್ ಕೊಲ್ಲಿ? ಏನು ಹೀಗ್ ಮಾತಾಡ್ತಾ ಇದ್ಯಾ ನೀನು? ನೀನ್ ಏನ್ ಮಾಡಕ್ ಹೋಗಿದ್ದೆ ಅಂತ ನಿನಗೆ ಗೊತ್ತಿಲ್ವಾ? ಓ, ಇದು ಯಾರ ಕೆಲಸ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಯಾರ್ದು? ಆ ನಾಗಿಣಿ. ಅಂದ್ರೆ ನಾನು ರೂಮ್ನಲ್ಲಿದ್ನ, ಒಂದು ಬಿಳಿ ಹಾವಿನ ಆತ್ಮ ಬಂತು ರೂಮಲ್ಲಿ. ಹಾಗೆ ನಿಧಾನವಾಗಿ ನನ್ನ ದೇಹದೊಳಗೆ ಸೇರ್ಕೊಡ್ತು. ಅಲ್ಲಿ ತನಕ ಮಾತ್ರ ನಾನು ನೆನಪಿರೋದು. ಆಮೇಲೆ ನನಗೆ ಎಚ್ಚರಾಗಿದ್ದು ನೀನು ನನ್ನ ಕೈ ತಡೆದಾಗ್ಲೇ. ಏನ್ ಹೇಳ್ತಾ ಇದ್ಯಾ? ಅಂದ್ರೆ ಆ ನಾಗಿನಿ ಆತ್ಮ ನಿನ್ ದೇಹದಲ್ಲಿ ಸೇರ್ಕೊಂಡು ರುದ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತು ಅಂತ ಹೇಳ್ತಾ ಇದೀಯಾ? ಅರ್ಥ ಅಲ್ಲಮ್ಮ, ಆಗಿರೋದೇ ಅದು. ಆ ನಾಗಿಣಿಗೆ ರುದ್ರನ್ ಕಂಡ್ರೆ ಮೊದಲ ಎಷ್ಟೊಂದು ದ್ವೇಷ ರೋಷ ಇದೆ ಅಂತ ನಿನಗೂ ಗೊತ್ತಲ್ಲ. ಅವಳೇ ಒಂದ್ಸಲ ರುದ್ರನ್ನ ಕೊಂದಿದ್ಲು ಕೂಡ. ಈಗ ಮತ್ತೊಂದ್ಸಲ ನನ್ನ ಕೈಯಾರೆ ರುದ್ರನ್ನ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾಳೆ. ಅವಳ ಕಾಟ ಯಾಕೋ ಬರ್ತಾ ಬರ್ತಾ ಅತಿ ಆಗೋಯ್ತು. ನೋಡಿ, ಏನಾದ್ರೂ ಆಗ್ಲಿ, ರುದ್ರ ನೀನ್ ಸ್ವಲ್ಪ ಹುಷಾರಾಗಿರಪ್ಪ. ಸರಿ ಅಮ್ಮ. ನೀವಿಬ್ಬರು ಕೆಳಗಡೆ ಬನ್ನಿ. ಹೇಮಾ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ.
ಅಪ್ಸೆಟ್ ಆಗಿರೋ ಆಗಿದ್ದೀರಾ? ಏನಾಯ್ತು? ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪನ ಕೊಲ್ಲಕ್ಕೆ ಹೋಗಿದ್ರು. ಅತ್ತೆಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ನಿಜನಾ? ಹೌದು ಏಮ್ಮ. ಆದರೆ ಯಾಕೆ? ಆ ನಾಗಿನಿ ಬಂದು ನಿಮ್ಮಪ್ಪನ ಮೈಯಲ್ಲಿ ಸೇರ್ಕೊಂಡಿದ್ಲಂತೆ. ಅವಳೇ ನಿಮ್ಮ ಚಿಕ್ಕಪ್ಪನ ಕೊಲ್ಲಕ್ಕೆ ಹೋಗಿದ್ಲಂತೆ. ಸುಳ್ಳು, ಅಪ್ಪಟ ಸುಳ್ಳು ಇದು. ಅಜ್ಜಿ ಹೇಳಿದ ಮಾತು ಸುಳ್ಳು ಅಂತ ನಿಮ್ಗೆ ಹೇಗೆ ಗೊತ್ತು? ನೀವು ನನ್ನ ಪಾಲಿಗೆ ಗುರು ದೈವ ಎಲ್ಲ. ನಿಮ್ಮಿಂದ ನನ್ನ ಜನ್ಮ ಜೀವನ ಎಲ್ಲ ಸಾರ್ಥಕ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಸರಿ, ನಿನ್ನ ವಿಶ್ವಾಸವೇ ನಿನ್ನ ವಿಜಯಕ್ಕೆ ಮೆಟ್ಟಿಲುಗಳು. ನಾನು ಹೇಳಿಕೊಡುವ ಬೀಜ ಮಂತ್ರವನ್ನ ಗಮನವಿಟ್ಟು ಕೇಳಿಸ್ಕೊ. ಸರಿ ಬಾಬಾ. ಅವ್ರೆ ನಿಮ್ಮನ್ನೇ ಕೇಳ್ತಾ ಇರೋದು, ಸುಳ್ಳು ಅಂತ ಹೇಗೆ ಹೇಳ್ತಾ ಇದ್ದೀರಾ? ಅಮೃತ ಯಾಕೆ ಹಾಗೆ ಹೇಳ್ತಾ ಇದ್ದಾಳೆ ಅಂದರೆ, ಸತ್ತಿರೋರ ಆತ್ಮ ಮಾತ್ರ ಬದುಕಿರೋರ ದೇಹದಲ್ಲಿ ಸೇರೋದಕ್ಕೆ ಸಾಧ್ಯ. ಆದರೆ ನಾಗಿನಿ ಇನ್ನೂ ಬದುಕಿದ್ದಾಳೆ, ಅದಕ್ಕೆ ಅಮೃತ ಹಾಗೆ ಹೇಳ್ತಿದ್ದಾಳೆ. ನಾನು ಒಬ್ಳಿದ್ದೀನಿ, ನಂದಗೋಪನ ಮಗಳು ಅನ್ನೋ ಹಾಗೆ ಎಲ್ಲದಕ್ಕೂ ನೀನು ಅಮೃತನ ವಹಿಸ್ಕೊಂಡು ಬರ್ತೀಯಲ್ಲ, ಯಾಕೆ? ಅಯ್ಯೋ ಅಜ್ಜಿ, ಹಾಗೇನಿಲ್ಲ ಅಜ್ಜಿ, ನನಗೆ ಗೊತ್ತಿರೋದನ್ನು ಹೇಳಿದೆ ಅಷ್ಟೇ. ಹೌದು, ಮಿನಿ ಹೇಳ್ತಿರೋದು ಕರೆಕ್ಟು. ನನಗೆ ಯೋಚನೆ ಮಾಡಿರಲಿಲ್ಲ. ಅಜ್ಜಿ, ಎಲ್ಲರೂ ಬಂದಿದ್ದಾರೆ, ಈ ಡಿಸ್ಕಷನ್ಸ್ ಬೇಕಾ? ಅಮ್ಮ, ಅಪ್ಪ ಮನೆಗೆ ಬಂದಿದ್ದಾರೆ, ಅದೇ ಖುಷಿಲಿ ನೀನು ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಈ ಮಂತ್ರವನ್ನ ನೀನು ಮನಸ್ಸಿನಲ್ಲಿ ಜಪಿಸಬೇಕು. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಕೇಳಬಾರದು. ಸರಿ ಬಾಬಾ, ನೀವು ಹೇಳಿದಾಗೆ ಮಾಡ್ತೀನಿ. ತಗೋ ಇದನ್ನ. ಒಂದು ಸಲ ಮಂತ್ರವನ್ನ ಜಪಿಸಿದ ಮೇಲೆ ಮಣಿಯನ್ನ ಸರಿಸು. ಹಾಗೆ ಆಗಲಿ ಬಾಬಾ. ಜೈ ಮಹಾಕಾಲ. ಹೇಮ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಕ್ಯಾಂಡಲ್ ಹಚ್ಚು.
ಮೊದಲು ನಿನ್ನ ಗಂಡನ ತಿನ್ಸು. ರೀ ರೀ, ನಾನು ಬಂದಾಗ್ಲಿಂದ ಗಮನಿಸ್ತಾನೇ ಇದ್ದೀನಿ, ನೀವು ಮನ್ಸಲ್ಲಿ ಏನನ್ನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಏನೋ ಹೇಳಕ್ಕಾಗದೆ, ಮನ್ಸೊಳಗೆ ಇಟ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀರಾ. ಇಲ್ಲ, ಹಾಗೇನಿಲ್ಲ. ತಗೊಳ್ಳಿ.